Hello everyone, ಎಲ್ಲರಿಗೂ ನಮಸ್ಕಾರ and welcome to episode number 3 of Mumbai series. ವೇಟ್ ಅದಕ್ಕಿಂತ ಮುಂಚೆ ಲೆಟ್ ಮೀ ಶೋ ಯು ದ ಪ್ರೀವಿಯಸ್ ಡೇ. ಲೆಟ್ ಮೀ ಝೂಮ್. ನಿಮಗೆ ಅಲ್ಲಿ ಲಿಂಕ್ ಆಗ್ತಿರೋದು ಕಾಣಿಸ್ತಿದಲ್ಲ, ಸೊ ದಟ್ ಇಸ್ ವಾಂಖೇಡೆ ಸ್ಟೇಡಿಯಂ ಅಂತೆ. ಹಾಡು ಕೇಳಿಸ್ಕೊಂಡು ಹಾಡು ಜೊತೆ ವೈಬ್ ಮಾಡಿ ನಾವು ಬಂದಿದ್ದೆ ಕೊಲ್ಲಬ ಮಾರ್ಕೆಟ್ ಫಾರ್ ಶಾಪಿಂಗ್. ಇನಾಗ್ರೇಷನ್ ಆರ್ಟಿಗೆಲ್ಲ ಮಾಡ್ತಾರೆ ಗೊತ್ತಾ, ಕೈ ಟೇಸ್ಟ್ ನಾನು ಮಾಡಿರೋ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದೆ. नहीं चर्च गेट के पास ही थे, कोलाबा के चर्च गेट है, चर्च गेट की हमने अंधेरी पास से खड़े ना ಸ್ವೀಟಾ ಸಾಲ್ಟ್ ಇಲ್ಲ जो ही अगर ಇದು ಸ್ಟ್ರಾಂಗ್ ಇಲ್ಲ ಇದು. तो ही पकड़ के 10:30 सूटी हाँ ये थई तो ठीक है, नहीं थे तो ट्रेन थी जाता है. ಇವಾಗ ಬರುತ್ತೆ. ಉಪ್ಪಿಲ್ಲ ಸ್ವೀಟ್ ಬರ್ತಿದೆ. ಮಳೆ ಮಳೆ. Oh God, they try to drown me in this hole. I cannot see. ಸಾರಿ ये स्वीट ना तो उसमें सॉल्ट नहीं होगा. ಸಾಲ್ಟ್ ಬೇಡವಾ? ಸ್ವೀಟ್ ಅದು ಬೇಡ. हेलो ಇದನ್ನ ಇದಕ್ಕೆ ಹಾಕೋಣ. छोड़ा इंगिರುತ್ತೆ. ठीक है. ಬರೀ ಚೆನ್ನಾಗಿದೆ, ಅದನ್ನೇ ಹೇಳಿದ್ದು. ರೈಟ್. My dad is saying कि तुम जल्दी खाओ, वो ट्रेन बहुत अच्छा है, मेट्रो वाला देखने जैसा है, जाओ तुम सब. ಇಲ್ಲಿ ಯಾವ ಮೆಟ್ರೋ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಗೆಸ್ ಮಾಡ್ತಿದ್ದೀರಾ? ಇಲ್ಲಿ ನಾವು ಮಾತಾಡ್ತಿದ್ದಿದ್ದೆ ಮುಂಬೈಸ್ ಫಸ್ಟ್ ಫುಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ವಿಚ್ ಇಸ್ ಕಾಲ್ಡ್ ಆಕ್ವಾಲೈನ್ ಮೆಟ್ರೋ. ಸೊ ನಾವು ಹೋಟೆಲ್ಗೆ ವಾಪಸ್ ಹೋಗಬೇಕಾದ್ರೆ ವಿ ಥಾಟ್ ವೈ ನಾಟ್ ಎಕ್ಸ್ಪ್ಲೋರ್ ಅದರ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವು ತಗೊಂಡಿದ್ದೆ ಆಕ್ವಾಲೈನ್ ಮೆಟ್ರೋ. ಹೋಟೆಲ್ಗೆ ಹೋಗಿ ಸ್ವಲ್ಪ ಊನು ಕಡ್ಸಾಡಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಬೇಗ ಎದ್ದು ನಾವು ಫಸ್ಟ್ ಹೋಗಿದ್ದೆ ಸಿದ್ಧಿವಿನಾಯಕ್ ಟೆಂಪಲ್ಗೆ. ಎಂಟರ್ ಆದಮೇಲೆ ಸ್ವಲ್ಪ ಕಡೆ ಹುಡುಕಿ ನಾವು ಸ್ಪೆಷಲ್ ಎಂಟ್ರಿ ತಗೊಂಡು ಬೇಗ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಆಚೆ ಬರ್ತೀವಿ. ಸಿನ್ಸ್ ಒಳಗಡೆ ಶೂಟ್ ಮಾಡೋಕ್ಕಲ್ಲ ಇಲ್ಲ, ಸೊ ನಾನು ಇಲ್ಲಿಂದಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಮೇ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಹೋಪ್ ನೀವೇನೇನು ಬೇಡ್ಕೊಂಡಿದ್ದಾರದೆಲ್ಲ ಪೂರ ಆಗಲಿ. ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತಾರ, ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಸಿದ್ಧಿವಿನಾಯಕ್ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಆಬ್ವಿಯಸ್ಲಿ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ, ಸೊ ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ದರ್ಶನ. ಇವಾಗ ನೆಕ್ಸ್ಟು ತಿಂಡಿ ತಿನ್ಕೊಂಡು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಹೋದ್ರೆ ಸಿದ್ಧಿವಿನಾಯಕ್ ಟೆಂಪಲ್ಗೆ ಹೋದ್ರೆ ಇಟ್ ಇಸ್ ಕಂಪಲ್ಸರಿ ದಟ್ ಯು ನೀಡ್ ಟು ಗೋ ಟು ಮಹಾಲಕ್ಷ್ಮಿ ದೇವಸ್ಥಾನ ಆಸ್ ವೆಲ್. ಸೊ ಅಲ್ಲಿ ಹೋಗ್ತೀವಿ. ಅಲ್ಲಿ ಅಲೋ ಇದ್ರೆ ಶೂಟ್ ಮಾಡ್ತೀನಿ, ಇಲ್ಲ ಅಗೇನ್ ಐ ಗಿವ್ ಯು ಅನ್ ಅಪ್ಡೇಟ್. ಅದಾದ್ಮೇಲೆ ಎಲ್ಲಿಗೆ ಹೋಗೋದು ಅಗೇನ್ ಗೊತ್ತಿಲ್ಲ, ಗೋ ವಿತ್ ದ ಫ್ಲೋ. ಅಂಡ್ ಕೋಲ್ಡ್ ಸಹ ಆಗಿದೆ ನನಗೆ ಇಲ್ಲಿ ಬಂದ್ಬಿಟ್ಟು. ಐ ಡೋಂಟ್ ನೋ ವೆದರ್ ಚೇಂಜಿಗ ಏನು, ವೆದರ್ ಚೇಂಜಿಗೂ ಆಗುತ್ತೆ, ಬಟ್ ವೆದರ್ ಚೇಂಜ್ ನಂಗೆ ಫೀವರ್ ಆಗುತ್ತೆ ಮೋಸ್ಟ್ಲಿ. ಪ್ರಾಬಬ್ಲಿ ವಾಟರ್ ಚೇಂಜ್ ಇರುತ್ತೆ, ನಂಗೆ ವಾಟರ್ ಚೇಂಜ್ ಇದೆ, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಕೋಲ್ಡ್ ಸಹ ಆಗಿದೆ. ಅದ್ರ ಜೊತೆ ವೆರಿ ಇರಿಟೇಟಿಂಗ್, ವೆರಿ ಅನಾಯಿಂಗ್. ಏನ್ ಮಾಡೋದಲ್ಲ. ವೆನ್ ಯು ಆರ್ ಗೋಯಿಂಗ್ ಔಟ್ ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಯಾ, ಇಟ್ ಇಸ್ ವರ್ತ್ ಇಟ್ ಅಲ್ವಾ. ಫ್ರೆಂಡ್ ಏನೋ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೆ, ನನ್ನ ಕ್ಯಾಮ್ರಾದ ಆಲ್ರೆಡಿ ಕುಂಕುಮ ಎಲ್ಲ ಆಗೋಗ್ಬಿಡಿದೆ. ತಲೆ ಎಲ್ಲ ನೋಡ್ತಾ ಇದೆ, ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಐ ಥಿಂಕ್ ಒಂದು 3:30 ಹಂಗೆ ಮಲಗಿದ್ದು 5:00 ಎದ್ದಿದ್ದೀನಿ. ಬಿಕಾಸ್ ಬೇಗ ಬಂದ್ರೆ ರಶ್ ಕಮ್ಮಿ ಇರುತ್ತೆ, ಸಿನ್ಸ್ ಸಂಡೇ ಅಲ್ವಾ, ಸೊ ರಶ್ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ 5:00 ಎದ್ದಿದ್ದೀನಿ, ನಿದ್ದೆನೇ ಇಲ್ಲ. ಅಯ್ಯೋ, ಏನೋ ಒಂದು ಮಾಡೋದು. ಇನ್ನೇನು ಮನೆಗೆ ಹೋಗ್ಬಿಟ್ಟು ಮಲ್ಗೋದೆ ಅಷ್ಟೇ. ಆಮೇಲೆ ತಿರ್ಗಾ ನೈಟ್ ಶಿಫ್ಟ್ ಸ್ಟಾರ್ಟ್. ಬಾಯ್. ಆವಾಗಲೇ ತೋರ್ಸೋಕ್ಕಾಗಿಲ್ಲ. ಸೊ ದಿಸ್ ಇಸ್ ಹೌ ದ ಟೆಂಪಲ್ ಲುಕ್ಸ್ ಫ್ರಮ್ ದಿ ಔಟ್ಸೈಡ್.
ಹೆಲೋ ಎವ್ರಿವನ್. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಕಾಮತ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಫೇಮಸ್ ಇರೋದು ಮಿಸಲ್ ಪಾವ್. ಕಾಣಿಸಲ್ಲ ಅನ್ಸುತ್ತೆ, ಐ ಡೋಂಟ್ ಥಿಂಕ್ ಕಾಣಿಸ್ತಿದೆ. ಏನು ಸೋರ್ಕೊಂಡಿದ್ಯಾ? ಅದು ಬಿಡ್, ಇಟ್ಸ್ ಓಕೆ. ಅದು ಆಲ್ರೆಡಿ ವ್ಲಾಗ್ ಮಾಡಿದ್ದ. ಆಶೀರ್ವಾದ ಅಷ್ಟೇ. ಸೊ ನಾವು ಇಲ್ಲಿ ಮಿಸಲ್ ಪಾವ್ ತಗೊಂಡಿದ್ದೀವಿ. ಮಿಸಲ್ ಪಾವ್ ಸಾಬುದಾನ ಕಿಚಡಿ ಅಂತ ಇಲ್ಲಿ ಫೇಮಸ್ ಇರೋದು ಮಿಸಲ್ ಪಾವ್, ಬಿಕಾಸ್ ದೇ ಆ್ಯಡ್ ಅ ಲಾಟ್ ಆಫ್ ಸ್ಪೈಸ್. ಸೊ ಬಂದ್ಬಿಟ್ಟು ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ಆವಾಗಲೇ ಹೇಳ್ದಂಗೆ ನಾವು ಪೋಹ, ಮಿಸಲ್ ಪಾವ್, ಆಲೂ ಪೂರಿ ಮತ್ತು ಸಾಬುದಾನ ಕಿಚಡಿ ಆರ್ಡರ್ ಮಾಡಿ ತಿಂದು ನನಗಂತೂ ಇಟ್ ವಾಸ್ ಅಮೇಝಿಂಗ್. ಕಾಮತ್ ಹೋಟೆಲಲ್ಲಿ ತಿಂದ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಜರ್ನಿ ದಟ್ ಇಸ್ ಮಹಾಲಕ್ಷ್ಮಿ ಟೆಂಪಲ್ ಕಡೆಗೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಐ ಫೌಂಡ್ ದಿಸ್ ವೆರಿ ಅಮೇಝಿಂಗ್. ಅನ್ಫಾರ್ಚುನೇಟ್ಲಿ ಸೀಲಿಂಗ್ ತುಂಬ ದೂರ ಇತ್ತು, ಸೊ ಐ ಕುಡ್ ನಾಟ್ ಕ್ಯಾಪ್ಚರ್ ಇಟ್. ಬಟ್ ಐ ಥಾಟ್ ವೈ ನಾಟ್ ಕ್ಯಾಪ್ಚರ್ ದಿಸ್ ಅಟ್ ಲೀಸ್ಟ್. ಇದನ್ನು ನೋಡೋಕ್ಕೇನೆ ಇಲ್ಲೇ ಕೂತ್ಕೊಂಡು ಇಲ್ಲೇ ನೋಡ್ಬಿಡೋಣ ಅಂತ ಅನಿಸ್ತಾ ಇದೆ. ಆ ಥರ ಇದೆ ಅಲ್ವಾ? ಸೊ ನಾನು ನನ್ನ ಕ್ರಿಸ್ಮಸ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಮುಂಬೈ ಸೀರೀಸಲ್ಲಿ ಮೈಕೆ ಆಫ್ ಆಗಿದ್ದೆ, ಆದರೂ ನಾನು ಮಾತಾಡ್ಕೊಂಡು ಹೋಗಿದ್ದೀನಿ, ವೆರಿ ಪ್ರೊಫೆಷ್ನಲ್ ಆಫ್ ಮೀ ಅಂತ. ಆ ಸೀನರಿ ಇದೆ. ಸೊ ನಾವು ಮಹಾಲಕ್ಷ್ಮಿ ಟೆಂಪಲ್ಗೆ ಇಲ್ಲಿ ರೀಚ್ ಆಗ್ತೀವಿ. ಇಲ್ಲಿ ರೀಚ್ ಆದಮೇಲೆ ವಿ ರಿಯಲೈಸ್ ಇಲ್ಲಿ ತುಂಬ ಜನ ಬಂದಿದ್ರು ಅಂತ ಟು ವಿಸಿಟ್ ದ ಟೆಂಪಲ್. ಆ್ಯಂಡ್ ಈ ಟೆಂಪಲ್ ಬಂದುಬಿಟ್ಟು ಒಳಗಡೆ ಇದ್ದಿದ್ದು ಫುಲ್ ಸಂದಿ ರೋಡಲ್ಲಿ. ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಶೋ ಇಟ್ ಓವರ್ ಹಿಯರ್. ಯು ಕ್ಯಾನ್ ಸಿ ಫುಲ್ ಒಳಗಡೆ ಫುಲ್ ನಡ್ಕೊಂಡು ಹೋಗೋ ಥರ ಇದ್ದಿದ್ದಿಲ್ಲಿ. ಅದೇ ಕ್ರೌಡ್ ಬಗ್ಗೆ ಹೇಳ್ತಿದ್ನಲ್ಲ, ಅದೇ ಈ ಕ್ರೌಡು. ಟೆಂಪಲ್ ಇದ್ದಿದ್ದು ಅಲ್ಲಿ ಆ್ಯಂಡ್ ನಾವಿದ್ದಿದ್ದು ಇಲ್ಲಿ. ಕ್ರೌಡ್ ನೋಡ್ಬಿಟ್ಟು ನಮಗೆ ಗಾಬರಿ ಆಗೋಯಿತು. ಯಪ್ಪ ಆ್ಯಂಡ್ ಲುಕ್ ಎಟ್ ಮೈ ಫ್ರೆಂಡ್ ಓವರ್ ದೇರ್, ಕೂತ್ಬಿಟ್ಟಿದ್ದಾಳೆ ರೆಸ್ಟ್ ತೊಗೊಳ್ಳೋಣ ಅಂತ. ಶೂಟ್ ಮಾಡೋಕ್ಕೇನೋ ಅಲ್ಲೋ ಇರಲಿಲ್ಲ, ಬಟ್ ಹಂಗೋ ಹೆಂಗೋ ಶೂಟ್ ಮಾಡಿದ್ವಿ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಯಿತು ನಮಗೆ. ಏನು ಗೊತ್ತಾ, ನಾವೇನೋ ಟೆಂಪಲ್ಗೇನೋ ಹೋದ್ವಿ, ಅಲ್ಲಿ ಆಲ್ರೆಡಿ ನೀವು ನೋಡ್ದಂಗೆ ತುಂಬ ರಶ್ ಇತ್ತು. ಅವ್ರೇನು ಮಾಡಿದ್ರು ಅಂದರೆ ಮೇಲ್ಸು ಫೀಮೇಲ್ಸು ಡಿವೈಡ್ ಮಾಡಿಬಿಟ್ರು 2 ಲೈನಲ್ಲಿ. ಮೇಲ್ಸು 3 ಲೈನ್ ಬ್ಯಾಕ್ ಟು ಬ್ಯಾಕ್ ಕಳಿಸ್ತಾರೆ. ವೇರ್ ಆಸ್ ವಿ ವರ್ ಸ್ಟಿಲ್ ಸ್ಟ್ಯಾಂಡಿಂಗ್ ಓವರ್ ದೇರ್. ಬೈ ದ ಟೈಮ್ ನಾವು ರೀಚ್ ಆದ್ವಿ, ಟೆಂಪಲ್ ಒಳಗಡೆ ಎಂಟ್ರ್ ಆದ್ವಿ, 1:50 ನಂಗೆ ಆಗಿತ್ತು. ಆ್ಯಂಡ್ 2 o'clock ನಮ್ಗೆ ಚೆಕ್ಔಟ್ ಇದ್ದಿದ್ದು. ಸೊ ನಾವು ಫುಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ದರ್ಶನ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದನೇ ದೇವರಿಗೆ ಕೈ ಮುಕ್ಕೊಂಡು, ನಮ್ಗೆ ಹೆಂಗೋ ದೇವ್ರು ಕಾಣಿಸಿದ್ರು, ಸೊ ಅಲ್ಲಿಂದನೇ ಕೈ ಮುಕ್ಕೊಂಡು ನಾವು ವಾಪಸ್ ಬಂದ್ವಿ. ಬಿಕಾಸ್ ಒಳಗಡೆ ಹೋದ್ಮೇಲೂ ತುಂಬ ರಶ್ ಇತ್ತು, ತುಂಬ ಲೈನ್ಸ್ ಇತ್ತು. ಸೊ ನಾವಲ್ಲಿ ಹೋಗ್ತಿದ್ರೆ ನಾವು ಚೆಕ್ಔಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹೊರಡೋ ಟೈಮಲ್ಲಿ ನಮಗೆ ಸೀಲಿಂಗ್ ಸಿಕ್ತಿತ್ತು ಅಂತ ಗೊತ್ತಾಯಿತು. ಸೊ ಸೀಲಿಂಗ್ನ ಶೂಟ್ ಮಾಡೋಣ ಅಂತ ಇಲ್ಲಿ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಸೀಲಿಂಗ್ ದಾಟಬೇಕಾದ್ರೆ ಯು ಫೈಂಡ್ ದಿಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಕಡೆ ಫುಲ್ ಬಿಲ್ಡಿಂಗ್ಸೇ ಬಿಲ್ಡಿಂಗ್ಸ್, ಯು ಫೀಲ್ ಲೈಕ್ ಯು ಆರ್ ಇನ್ ನ್ಯೂಯಾರ್ಕ್ ಆರ್ ಸಮಥಿಂಗ್ ಆ ಥರ. ಆ್ಯಂಡ್ ಯು ಕ್ಯಾನ್ ಸಿ ಓವರ್ ಹಿಯರ್, that is the dargah, that is the famous dargah. I think it is called Haji Ali Dargah. Let me Google it and check it out. So yes, I was right. So that is called Haji Ali Dargah. Finally, ceiling ದಾಟೋ ಸಮಯ ಬಂತು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ದ ಸೀಲಿಂಗ್ ವಾಸ್ ಆ್ಯಕ್ಚುಲಿ ಡಿಫ್ರೆಂಟ್, ಬಟ್ ಈ ಸತಿ ಇಟ್ ಇಸ್ ಡಿಫ್ರೆಂಟ್. ಐ ಡೋಂಟ್ ನೋ ವೆದರ್ ದೇ ಚೇಂಜ್ ಇಟ್, ರೆನೋವೇಟ್ ಮಾಡಿದ್ರ ಅಥವಾ ಬೇರೆ ಸೀಲಿಂಗ ಏನು ಅಂತ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಗೊತ್ತಾ, ಎಲ್ಲೋ ಒಂದು ಕಡೆ ನಿಮಗೆ ನ್ಯೂಯಾರ್ಕ್ ವೈಬ್ ಸಿಗುತ್ತೆ, ಆ ವೈಬೇ ಇದು. ಸಿ ಹೌ ಹ್ಯೂಜ್ ಬಿಲ್ಡಿಂಗ್ಸ್ ಆರ್ ಹಿಯರ್ ಅಂತ. ಎಲ್ಲಿ ನೋಡಿದ್ರು ಬರೀ ದೊಡ್ಡ ಬಿಲ್ಡಿಂಗ್ಸೇ ಇದ್ದಿದ್ದು. ಸೊ ಇದು ನೋಡಿದಾಗ ನನಗೆ ನ್ಯೂಯಾರ್ಕ್ ಫೀಲಿಂಗೇ ಬಂದಿದೆ, ಎಲ್ಲೋ ನಾನು ನ್ಯೂಯಾರ್ಕಲ್ಲಿ ಇರೋ ಥರ ಅಂತ. ಸಾರಿ ಗೈಸ್, ಐ ವಾಸ್ ರಾಂಗ್. ಸೊ ನಾನು ಮಾತಾಡ್ತಿದ್ದ ಸೀಲಿಂಗ್ ಇದೆ. ಐ ಥಿಂಕ್ ಐ ವಾಸ್ ಮಿಸ್ಟೇಕನ್ ಫಾರ್ ಸಮಥಿಂಗ್ ಎಲ್ಸ್. ನಾನು ಫುಲ್ ವೀಡಿಯೋ ನೋಡದೆ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ ಅದಕ್ಕೆ. ಸೊ ದಿಸ್ ವಾಸ್ ದ ಸೀಲಿಂಗ್ ಐ ವಾಸ್ ಟಾಕಿಂಗ್ ಅಬೌಟ್. ನೀವು ಗೋವಾದಾಗಲೂ ಇದೇ ಥರ ಸೀಲಿಂಗೇ ನಿಮಗೆ ಕಾಣಿಸೋದು. ಸೊ ಬಾಂಬೆಗೆ ಬಂದಾಗೂ ಇದೇ ಥರ ಸೀಲಿಂಗೇ ಇರೋದು. ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್, ಬಟ್ ಇದು ನೋಡೋ ಮಜಾನೇ ಬೇರೆ ಅಲ್ವಾ. ಹೋಟೆಲ್ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ಆಮೇಲೆ ಪ್ಯಾಕ್ ಮಾಡಿಕೊಂಡು ನಾವು ಏರ್ಪೋರ್ಟ್ ಕಡೆಗೆ ಬಂದು ರೀಚ್ ಆಗ್ತೀವಿ. ಬಿಕಾಸ್ ಬಾಂಬೆ ಟ್ರಾಫಿಕ್ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಹೆಂಗಿದೆ ಅಂತ.
ಸೊ ಏರ್ಪೋರ್ಟ್ಗೆ ಆನ್ ಟೈಮ್ ರೀಚ್ ಆಗಬೇಕಿತ್ತು. ಸೊ ವಿ ಡಿಡ್ ನಾಟ್ ಕೀಪ್ ಎನಿ ಅದರ್ ಆ್ಯಕ್ಟಿವಿಟಿ. ಸೊ ಆ್ಯಸ್ ಯು ಕ್ಯಾನ್ ಸಿ ದಿಸ್ ಇಸ್ ಹೌ ಬಾಂಬೆ ಏರ್ಪೋರ್ಟ್ ಲುಕ್ಸ್ ಲೈಕ್. ಇದನ್ನು ನೋಡಿದ್ರೆ ನನಗೆ ನಮ್ಮ ಬೆಂಗಳೂರು ಏರ್ಪೋರ್ಟೇ ಚಂದ. ಏನೇ ಆದರೂ ನಮ್ಮೂರೇ ಅಲ್ವಾ. ನಮ್ಮೂರು ಅಂದ್ಬಿಟ್ಟು ನಾವು ಆಲ್ರೆಡಿ ಬೆಂಗಳೂರು ಏರ್ಪೋರ್ಟ್ಗೂ ರೀಚ್ ಆಗ್ತೀವಿ. ಇಲ್ಲಿ ಸ್ವಲ್ಪ ಟರ್ಬ್ಯುಲೆನ್ಸ್ ಇತ್ತು, ಬಟ್ ಇಟ್ ವಾಸ್ ಫೈನ್. ವಿ ರೀಚ್ ಸೇಫ್ಲಿ. ಆ್ಯಂಡ್ ಇಲ್ಲಿ ಯು ಕ್ಯಾನ್ ಸಿ ನಾನು ನಮ್ಮ ಏರಿಯಾಗೆ ರೀಚ್ ಆಗ್ತಿದ್ದೆ. ಐ ಥಾಟ್ ವ್ಲಾಗ್ ಎಂಡ್ ಮಾಡೋಣ ಅಂತ, ಬಟ್ ಇಟ್ ವಾಸ್ 2:30 AM ಇನ್ ದ ಮಾರ್ನಿಂಗ್. ಆ ಟೈಮಲ್ಲಂತೂ ನನಗೆ ಎನರ್ಜಿನೇ ಇರಲಿಲ್ಲ, ಬಂದು ಬಿತ್ಕೊಳ್ಳೋಣ ಅಂತ ಇದ್ದಿದ್ದು. ಸೊ ಐ ಕುಡ್ ನಾಟ್ ಎಂಡ್ ಮೈ ವ್ಲಾಗ್, ಬಟ್ ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಇಫ್ ಯು ಹವ್ ಲೈಕ್ಡ್ ಮೈ ಬಾಂಬೆ ಸೀರೀಸ್, do like, share, subscribe to my channel. And before that, ಈ ಸ್ವೀಟು ನಾನು ಬಾಂಬೆಲಿ ತೊಗೊಂಡಿದ್ದೆ, ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿದರು. ಇಟ್ ಈಸ್ ಅ ಟೈಪ್ ಆಫ್ ಹಲ್ವಾ ವಿಚ್ ವಾಸ್ ವೆರಿ ಯಮ್ಮಿ. ಸೊ ಇಫ್ ಯು ಎವರ್ ಗೋ ಟು ಬಾಂಬೆ, ಡೂ ಟ್ರೈ ಇಟ್ ಔಟ್. ವಿತ್ ದಿಸ್ ಅಗೇನ್ ಐ ಎಂಡ್ ಮೈ ವ್ಲಾಗ್. ಡೂ ಲೈಕ್, share, subscribe to my channel. This is your Ambivert Girl, Sadhvi, signing off. Bye-bye.